ಹರೇ ಕೃಷ್ಣ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಲ್ಕರ್ಣಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುಕಿಂಗ್ ವಿತ್ ಮೈ ಬ್ರದರ್ ಅನ್ನೋ ವಿಡಿಯೋನ ಮಾಡ್ತಿದ್ವಿ. ಆಲ್ರೆಡಿ ನೀವು ತಮ್ನೇನಲ್ಲೆಲ್ಲ ನೋಡಿರ್ತೀರ. ಈಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಇವತ್ತು ನಾನು ಪನ್ನೀರ್ ಪಲಾವನ್ನ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡೆ ಹೆಂಗೆ ಮಾಡ್ಬೋದು ಅಂತ. ತಮ್ಮನ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪನ್ನೀರ್ ಪಲಾವ್ ಆಗುತ್ತೋ ಏನಾಗುತ್ತೋ ನೋಡೋಣ. ಬಟ್ ನಾನು ಅಡುಗೆ ಚೆನ್ನಾಗೇ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕುಕ್ಕರ್ ಫಸ್ಟ್ ನಾವೊಂದು ಕುಕ್ಕರ್ನ ತೊಗೋತೀವಿ. ಆಲ್ರೆಡಿ ನಿಮ್ಮ ಮನೇಲಿ ತಂದಿಟ್ಟಿರ್ತಾರೆ, ಅದನ್ನೇ ತೊಗೊಳ್ಳಿ. ಇದನ್ನ ತೊಗೊಂಡು ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು, ಇಲ್ಲಾಂದರೆ ಪಲಾವ್ ಏನೂ ಆಗಲ್ಲ, ಏನೂ ಆಗಲ್ಲ. ಕುಕ್ಕರ್ನ ಇಟ್ಟೆ ನಾನು. ಈಗ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಆಗ್ಬಿಟ್ರೆ ಕೊಲೆಸ್ಟ್ರಾಲ್ ಆಗುತ್ತೆ. ದೇವ ಇವತ್ತು ಭಗವದ್ಗೀತೆ ಹೇಳಕತ್ತ. ನೈಸ್. ನನ್ನ ಫ್ರೆಂಡ್ಸ್ಗೆ ಗೊತ್ತೇ ಇಲ್ಲ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ತೀನಿ. ತುಪ್ಪ ಆದರೆ ಆಯಿತು, ಹೋಗಲ್ಲ ಅದಕ್ಕೆ. ಈಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯುವಾಗ ನಾವು ಸ್ವಲ್ಪ ಪನ್ನೀರನ್ನ ಹಾಕ್ಕೊಂಡು ಕೆಂಪಿಗೆ ಹುರ್ಕೋಬೇಕು ಅಂತೆ. ನಿಮಗೆ ಅಷ್ಟೇ ಹುರ್ಕೊಂಡು ಪನ್ನೀರ್ ರೋಸ್ಟು ಮಾಡ್ಬೋದು. ಬಟ್ ನಮ್ಮ ಮನೇಲಿ ಯಾರು ಪನ್ನೀರ್ ತಿನ್ನಲ್ಲ. ಮೋಸ್ಟ್ ನಾನು ತಿಂತೀನಿ, ನಮ್ಮ ತಮ್ಮ ತಿಂತೀನಿ. ವಿಡಿಯೋ ಬಾ ಅಂದರೆ ಲೈಟ್ ಹಾಕೋತಾನೆ. 2 hours later. ಪನ್ನೀರ್ ಆ್ಯಕ್ಚುಲಿ ಮೆತ್ತಗಾಗಬೇಕು ಅಂತಾರೆ. ಆಮೇಲೆ ಹಾಕ್ತೀನಿ. ಕೈ ಹೋದ್ರೆ ಸುಡ ನಂದು ಮಗ. ಒಂದು ಅರ್ಧ ಬರ್ಬೇಕು. ಎಣ್ಣೆ ಮತ್ತು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಫ್ರೈ ಮಾಡ್ತಾ ಇದ್ದೀನಿ. ಇವು ತೊಗೊಂಡಿಲ್ಲ ನಾನು. ಇದ್ರ ಜೊತೆ ಏನಾದ್ರು ಬರ್ತಾವಲ್ಲ ಕಟ್ಟಿಗೆ. ಕಟ್ಟಿಗೆ ತಗೊಂಡಿಲ್ಲ. ಚಕ್ಕೆ ತಗೊಂಬ, ಫ್ರಿಜ್ಜಲ್ಲಿದೆ. ಹಂಗೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಏನಿಲ್ಲ, ಒಂದು ಉಳ್ಳಾಗಡ್ಡಿನ ನೀಟಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ನ ಸಣ್ಣದಾಗಿ ಮಾಡಿದ್ದೀನಿ. ಯಾಕಂದರೆ ದೊಡ್ಡದಾಗಿ ಮಾಡಿದರೆ ಎಲ್ಲರೂ ತೆಗೆದಿಟ್ಬಿಡ್ತಾರೆ. ನಾನೇ ತೆಗೆದಿರೋಕ್ಕೆ, ಅದಕ್ಕೆ ಕಟ್ ಮಾಡಿದ್ದೀನಿ ಸಣ್ಣಕ್ಕೆ. ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಹಸಿ ಬಟಾಣಿ, ಮತ್ತು ಬಾದಾಮಿ ತೊಗೊಂಡಿಲ್ಲ, ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಪಲಾವ್ ಎಲೆ, ಮತ್ತು ಲವಂಗ, ಮತ್ತು ಚಕ್ಕೆ. ಇಷ್ಟೇ. ನೀವು ಇದನ್ನ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಅನ್ನನ ಸೋಪ್ ಮಾಡಿ ಇಟ್ಕೋಬೇಕು. ಅಂದರೆ ಉದುರುದ್ರಾಗ ಬರುತ್ತೆ. ಇಲ್ಲಾಂದರೆ ಪೂರ ಮೆತ್ತಗಾದರೆ ಪಲಾವ್ ಚೆನ್ನಾಗಿ ಆಗಲ್ಲ. ಇದು ಇನ್ನೂ ಕೆಂಪಗಾಗಬೇಕು. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಹೈ ಮಾಡೋಣ. ಆ್ಯಕ್ಚುಲಿ ನಾನು ಮಧ್ಯಾಹ್ನನೇ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ನೈಟ್ ಆಗಿದೆ. ನಂಗೆ ಸ್ವಲ್ಪ ಮಧ್ಯಾಹ್ನ ಸುಸ್ತಾಗಿತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಈಗ ಇದಿಷ್ಟು ವೆಜಿಟೇಬಲ್ಸ್ನ ಕಟ್ ಮಾಡಬೇಕಾದ್ರೆ ನನ್ನ ಕೈನೂ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಗೊತ್ತಾ, ಎಷ್ಟೋ ಜನ ನನ್ನ ಬೆಸ್ಟೀಸ್, ಎಷ್ಟೋ ಜನ ಅಲ್ಲ ಇರೋದು, ನನ್ನ ಫೇವ್ರೇಟ್ ಒಬ್ಬ ಬೆಸ್ಟಿ ಅಷ್ಟೇ. ಅವನಂತೂ ನಂಬೇ ಇದ್ದಿಲ್ಲ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ನೀನನ್ನ ಮೀಟ್ ಆಗಬೇಕಾದ್ರೆ ಅಡುಗೆ ತೊಗೊಂಡು ಬಾ ಇಲ್ಲ ಅಂತ ಹೇಳಿದ್ದಾನೆ. ಅದೇ ಥರದ್ದು ಸ್ವಲ್ಪ ಡೌಟೇ. ಸೊ ಇದೇ ನೋಡಿ ಮಾಡ್ಕೊಂಡ್ಬಿಡು. ಓಕೆ, ಪೂರ ಆಗಿಲ್ಲ ಫ್ರೈ ಅದು. ನೋಡಿ ಗೋಲ್ಡನ್ ಕಲರ್ ಮಾಡ್ತಾನೆ. ಕಮೆಂಟ್ ಹಾಕಿ. ಅಲ್ಲ, ಗೋಲ್ಡನ್ ಕಲರ್ ಹಾಕ್ತಾನೆ ಇದು. ಹಾಂ, ಗೋಲ್ಡನ್ ಕಲರ್ ಆಗಿ ಪೂರ ಇದು ಪೂರ ರೋಸ್ಟ್ ಆಗಬೇಕದು. ಪೂರ ರೋಸ್ಟ್ ಕಪ್ಪಲ್ಲ, ಡಾರ್ಕ್ ಗೋಲ್ಡ್ ಆಗಬೇಕು. ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಬ್ಲಾಗ್ ಎಲ್ಲ ನಾವು ಅಡ್ಡಾಡಿದ್ದು ಅದೆಲ್ಲ ಮಾಡಬೇಕು ಅಂತ. ಹಂಗೆ ಹೊಸದಾಗಿ ಆಗಿರೋ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೆ, ಅಲ್ಲೇ ತೊಗೊಂಡೆ. ಮತ್ತು ಒಂದು ಬುಕ್ ತೊಗೊಂಡೆ, ದಿ ಸೈನ್ಸ್ ಆ್ಯಂಡ್ ದಿ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಓದ್ತಾ ಇದ್ದೀನಿ ಈ ಬುಕ್ನ. ಮಾಡಬೇಕು ಅಂತ ಅಂದ್ಕೊಂಡೆ ಬ್ಲಾಗ್ ಏನೋ. ಬಟ್ ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ, ಬರೀ ಟ್ರಾಫಿಕಲ್ಲೇ ಆಗ್ಬಿಡುತ್ತೆ ನಮ್ಮ ಬ್ಲಾಗ್. ಅದಕ್ಕೆ ನಾನೇನು ಮಾಡಲಿಲ್ಲ. ಆ್ಯಂಡ್ ನಾನು ಕಾಲೇಜ್ನ ನೋಡೋಕ್ಕೆ ಹೋಗಿದ್ದೆ. 7 Hills ಕಾಲೇಜ್ ಅಂತ. ಹಾಂ, 7 Hills ಕಾಲೇಜ್ ಅಂದರೆ ಸಪ್ತಗಿರಿ. ನಾನು ಹೊಸ ನಾಮಕರಣ ಮಾಡಿಬಿಟ್ಟಿದ್ದೀನಿ.
ಆ ಕಾಲೇಜ್ ಅವ್ರು ಯಾರಾದ್ರೂ ನೋಡ್ತಿದ್ರೆ ಬೈಕು ಬಿಡಿ ಅಂತ. ಒಂದೇ ಕಡೆ ಕೂಡ ಇದಾಗ್ತದೆ ಅಳ್ಳಾಡ್ತದೆ ಅಂದ್ರೆ ದ ಹೇಟೆಸ್ಟ್ ಪಾರ್ಟ್ ಅಂದರೆ ಪನ್ನೀರ್ ಕೆಂಪಾಗತ್ತ ಇನ್ನೇನು ಗೊತ್ತಾ, ನಮ್ಮ ಮನೇಲಿ ಎಲ್ಲರೂ ಹೇಳಿದ್ರು ನಾವು ಯೂಟ್ಯೂಬ್ ಚಾನಲ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಫಸ್ಟ್ ವಿಡಿಯೋ 10 ವ್ಯೂಸ್ ಬಂದರೆ ದೊಡ್ಡದು ಅಂತೆಲ್ಲ. ನಾವಂತೂ 100+ ಆಯಿತು ಗೊತ್ತಾ. ಎಕ್ಸ್ಪೆಕ್ಟೇಷನ್ ಹಿಂಗೋಯ್ತು ನಮ್ಮದು. ಥ್ಯಾಂಕ್ ಯು ಫಾರ್ ಎವ್ರಿಬಡಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಎಲ್ಲರೂ ವಿಡಿಯೋನ ಶೇರ್ ಮಾಡಿದ್ರು, ಲಿಂಕ್ ಹಾಕಿದ್ರು. ಮೋಸ್ಟ್ ಆಫ್ ಮೈ ಕ್ಲಾಸ್ಮೇಟ್ ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡಿದ್ರು. ಇಬ್ರು ಬಂದಿಲ್ಲ ವಿಡಿಯೋ ಹೇಳ್ಬೇಕಂದ್ರೆ, ಇಬ್ರು ಬಂದಿಲ್ಲ ವಿಡಿಯೋದಾಗ. ನಾನು ಫಸ್ಟ್ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ, ಬರೀ ನೋಡು ಮಾತಾಡ್ಕಾತ ಅಲ್ಲಿ ನೋಡಿ ಗಂಟೆಗಂಡದ ಅದು ಅಂಟುತ್ತದ ಮತ್ತೆ ಮಾಡ್ಬೇಕು, ಫ್ರೈ ಮಾಡ್ಬೇಕು, ಒಂದೇ ಕಡೆ ಬಿಡಬಾರ್ದು. ಆಯ್ತು ನೀ ಮಾತಾಡ ಮಾಡ್ತೀನಿ ಅಂತ ಹೋಗಿದ್ದಾನೆ ಮುಂದೆ. ಅದೇನಾದ್ರು ಅನ್ಕೊಂಡ್ರೆ ರಾತ್ರಿ ಎಗ್ಸು ಹಾಕಿ ಕ್ಲೀನ್ ಮಾಡೋದು ಇವನ್ಗೆ ಕೊಟ್ಬಿಟ್ಟೆ ನಾವು. ಇವತ್ತಿನ ಪ್ರಾಬ್ಲಮ್ ಆಗ್ತದೆ 10th ನೆಕ್ಸ್ಟ್ ವಿಡಿಯೋ ಏನ್ ಬರುತ್ತೆ ಅಂದ್ರೆ ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಬರುತ್ತೆ. ಪಾರ್ಟ್ 2 ಇಲ್ಲಿ ಬಿಡ್ತಾ ಈಗ ಹಸಿನೋ ತಲೆ ಕೆಡಿಸ್ಕೊಬಿಡಿ. ಈ ಎಣ್ಣೆ ಮತ್ತೆ ತುಪ್ಪ ಉಳಿದಿರುತ್ತಲ್ಲ ಅದರಲ್ಲೇ ನಾವು ನೆಕ್ಸ್ಟ್ ಐಟಮ್ನ ಮಾಡಿಬಿಡೋಣ. ಸುಮ್ಮನೆ ಯಾಕೆಲ್ಲ ಖರ್ಚು ಮಾಡಬೇಕು ಹೇಳಿ. ಎಷ್ಟಾಗಿದೆ ಎಣ್ಣೆ ರೇಟ್ ಗೊತ್ತಾ? ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಪಲಾವ್ ಮಾಡ್ಬೇಕಂದ್ರೆ ಪಲಾವ್ ಎಲೆ ಇಂಪಾರ್ಟೆಂಟ್ ಇಲ್ಲ. ಅದಕ್ಕೆ ಸ್ವಲ್ಪ ಲವಂಗ ಹಾಕ್ಕೋತೀನಿ. ಲವಂಗ ಹಾಕಿದ್ಮೇಲೆ 3 ಲವಂಗ, 3 ಲವಂಗ ಹಾಗೂ ಸ್ವಲ್ಪ ಇದು ಎಣ್ಸಕ್ಕಾಗಲ್ಲ, ಗೋಡಂಬಿ, ಹಸಿಮೆಣಸಿನಕಾಯಿ ಬರುತ್ತಿದೆ. ಹಸಿಮೆಣಸಿನಕಾಯಿನ ಹಾಕೋತೀವಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ, ತುಂಬ ಹಸಿವಾಗ್ತಿದೆ. ಬೇಗ ಬೇಗ ಮಾಡಿಬಿಡ್ಬೇಕು. ಇನ್ನೊಂದೇನು ಗೊತ್ತಾ, ಎಲ್ಲರ ಮನೇಲಿ ಅಕ್ಕಂದ್ರು ಅಡುಗೆ ಮಾಡಿದಾಗ ಫಸ್ಟು ತಿಂದೇ ಇರೋ ವ್ಯಕ್ತಿ ಅಂದರೆ ಅವ್ರ ತಮ್ಮ. ಬಟ್ ನಮ್ಮ ಮನೇಲಿ ಸ್ವಲ್ಪ ಊಟ ನಾನು ಮಾಡೋ ಅಡುಗೆನೆಲ್ಲ ಇಷ್ಟಪಟ್ಟು ತಿಂತಾನೆ. ಗಂಡ್ಮಕ್ಳು ಯಾವತ್ತಾದ್ರೂ ಒಂದೇ ಸಲ ಅಡುಗೆ ಮನೆಗೆ ಬಂದು ಕೈ ಸುಟ್ಕೊಂಡ್ರೆ ಅದಕ್ಕೆ ಹ್ಯಾಂಡಿ ಪ್ಲಸ್ ಅಂತೆ, ಅರಶಿನ ಹಚ್ಚೋದಂತೆ, ಐಸ್ ಹಾಕೊಳ್ಳೋದಂತೆ, ತುಪ್ಪ ಬೇರೆ ಹಚ್ಕೊಳ್ಳೋದು. ಹೆಣ್ಮಕ್ಳು ದಿನ ಸುಟ್ಕೊತೀವಿ ಗೊತ್ತಾ. ಈಗ ಅಷ್ಟೇ ಕಾಯಿ ಪಲ್ಯ ಕಟ್ ಮಾಡಬೇಕಾದ್ರೆ ಕೈಗೆ ಹಾಕ್ಕೊಂಡೆ. ಏನು ಮಾಡೋಕ್ಕಾಗಲ್ಲ. ಅರ್ಧ ಕೆಲಸ ಮುಗ್ದಂಗೆ ನಮ್ಮದು. ಫ್ರೈಟ್ ಮಾಡಿ ಆ್ಯಕ್ಚುಲಿ ನೀರು ಅಂದರೆ ನಾನು 2 ಕಪ್ ಅಕ್ಕಿ ಹಾಕಿದ್ದೆ, ಅದಕ್ಕೆ ನಾನು 1ಕ್ಕೆ 2 ಅನ್ನೋಂಗೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ನಾವು ಕುಕ್ಕರ್ನ ಕ್ಲೋಸ್ ಮಾಡುವ ಸಮಯ ಆಗಿದೆ. ಆ್ಯಕ್ಚುಲಿ ಇದು ಸೀಟಿ ಈಗ ಕುಕ್ಕರ್ ಸೀಟಿ ಇಳಿದಿದೆ. ಇದನ್ನ ಓಪನ್ ಮಾಡೋಣ. ಈಗ ನಾನು ಓಪನ್ ಮಾಡಿದ್ದೀನಿ. ಇದನ್ನ ಈಗ ಕಲಿಸ್ಬೇಕು. ಈಗ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಹಾಕಿ ಯಾರು ತಿಂತಾರೆ, ಯಾರು ಹಸಿವಾಗಿದ್ದವ್ರಿಗೆ ಕೊಟ್ಟರೆ ಇಟ್ಸ್ ರೆಡಿ ಟು ಈಟ್. ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಹತ್ರ ರಿವ್ಯೂ ಕೇಳ್ತೀನಿ. ಚಮಚ ತಿಂದು ರುಚಿ ಹೇಗಿದೆ ಅಂತ ಹೇಳಿ. ಸೂಪರ್ ಮಸ್ತ್ ಆಗಿದೆ ಅಂತ. ಸೂಪರ್. ಈಗ ಸ್ವಲ್ಪ ತಮ್ಮನ ರಿವ್ಯೂ ಕೇಳೋ ಸಮಯ. ಪನ್ನೀರ್ ಟೇಸ್ಟ್ ಮಾಡ್ತೀನಿ. ಪನ್ನೀರ್ ಅನ್ನ ಉದುರು ಚಲೋ ಆಗ್ಯದ. ತಲೆ ಓಡ್ಸಾಡಿ ಸ್ವಲ್ಪ ಮಸ್ತ್ ಆಗ್ಯದಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಷನ್ ಸ್ವಲ್ಪ ಒತ್ತಿ. ಹಾಗೆ ಅದ್ರ ಬಗ್ಲ ಸಬ್ಸ್ಕ್ರೈಬ್ ಅನ್ನೋದಿರುತ್ತೆ, ಅದನ್ನು ಒತ್ತಿ ಸ್ವಲ್ಪ. ಓಕೆ, ಬಾಯ್.